ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ನಗರದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರಿಂದ ಸರ್ಕಾರಿ ಬಸ್ನಲ್ಲಿ ಅಧಿಕಾರಿಗಳೊಂದಿಗೆ ನಗರದಲ್ಲಿ ಸಂಚಾರ, ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತೆ ಶಾಸಕ ಅಧಿಕಾರಿಗಳಿಗೆ ಸೂಚನೆ. ತಮ್ಮ ಮನೆ ರಸ್ತೆಯಲ್ಲಿ ದುರಸ್ತಿ ಮಾಡಿದ ಸಚಿವ ಜಿಗ್ಜಿಂಗಿ ವಿರುದ್ಧ ಸುನೀಲ್ ಪಾಟೀಲ್ ವಾಗ್ದಾಳಿ. ದೇವರಹುಂಡಿಯಲ್ಲಿ ಹಣದ ಬದಲು ವಿರೋಧಿಗಳ ನಾಶಕ್ಕೆ ಬೇಡಿಕೆ ಪತ್ರ ಹಾಕಿದ ಭಕ್ತರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲ್ಲೂರು ಗ್ರಾಮದಲ್ಲಿ ಘಟನೆ. ಸಿಂದಗಿ ತಾಲೂಕಿನಲ್ಲಿ 5615 ಶಾಲಾ ಮಕ್ಕಳ ಸೈಕಲ್ ಕಳುವಾದ ಸೈಕಲ್ಗಳನ್ನು ಮರುಪಡೆದು ರಿಪೇರಿ ಮಾಡಿ ಶಾಲಾ ಮಕ್ಕಳಿಗೆ ಹಂಚಿಕೆ. ನ್ಯೂಸ್ ಇನ್ ಡೀಟೇಲ್ಸ್. ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರಿಂದ ಇಂದು ಸರ್ಕಾರಿ ಬಸ್ನಲ್ಲಿ ಅಧಿಕಾರಿಗಳೊಂದಿಗೆ ನಗರದಲ್ಲಿ ಸಂಚಾರ ನಡೆಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತೆ ಶಾಸಕ ಯತ್ನಾಳ್ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಿಜಯಪುರ ನಗರದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರಿಂದ ಇಂದು ಸರ್ಕಾರಿ ಬಸ್ನಲ್ಲಿ ಅಧಿಕಾರಿಗಳೊಂದಿಗೆ ನಗರದಲ್ಲಿ ಸಂಚಾರ ನಡೆಸಿದರು. ಗಣೇಶ್ ನಗರ್, ಸಾಯಿ ಪಾರ್ಕ್ ಸೇರಿ ನಾನಾ ಕಡೆಗಳಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಶಾಸಕರಿಗೆ ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಶ್ರೀದೇವಿ ಲೋಗಾವಿ, ಸದಸ್ಯರು, ಕೆಎಸ್ಆರ್ಟಿಸಿ ಮಹಾನಗರ ಪಾಲಿಕೆ, ಪೊಲೀಸ್, ಜಲಮಂಡಳಿ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದ್ದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತೆ ಶಾಸಕ ಯತ್ನಾಳ್ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ಮಶಾನ ನಿಮ್ಮ ಕ್ವಾರ್ಟರ್ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿರುವವರು ತಮ್ಮ ಮನೆಯ ಮುಂದಿನ ರಸ್ತೆಯನ್ನೇ ಸುಧಾರಣೆ ಮಾಡಿಲ್ಲ. ಅದನ್ನು ಸಹ ಕಾಂಗ್ರೆಸ್ನವರೇ ಮಾಡಬೇಕಾದ ಅನಿವಾರ್ಯ ಬಂತು ಎಂದು ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ಹೇಳಿದರು. ಮಹಾನಗರ ಪಾಲಿಕೆ ಗಡಿಯಿಂದ ಬೂತ್ನಾಳ್ ಕೆರೆಯವರೆಗೂ 1,69 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, 40 ವರ್ಷಗಳಿಂದ ಅಧಿಕಾರದಲ್ಲಿರುವ ಈ ಕೇಂದ್ರ ಸಚಿವರು ಜಿಲ್ಲೆ ಅಭಿವೃದ್ಧಿಗೆ ಮಾಡಿದ ಸಾಧನೆ ಶೂನ್ಯ. ಜಿಲ್ಲೆಯ ಅಭಿವೃದ್ಧಿ ಬಿಡಿ, ಕಡೆಯ ಪಕ್ಷದಲ್ಲಿ ತಮ್ಮ ಮನೆಯ ಮುಂದಿನ ರಸ್ತೆಯನ್ನಾದರೂ ಸುಧಾರಣೆ ಮಾಡಲು ಅವಕಾಶವಿತ್ತು. ಪುಣ್ಯಾತ್ಮರು ಅದನ್ನು ಮಾಡಿಲ್ಲ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರ್ಜುನ್ ರಾಠೋಡ್, ಸಿದ್ದಣ್ಣ ಸಕ್ರಿ, ಅಶೋಕ್ ದಳ್ವಾಯಿ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ತುಕಾರಾಂ ರಾಠೋಡ್, ಗ್ರಾಮ ಪಂಚಾಯಿತಿ ಸುರೇಶ್ ಭಂಡಾರಿ, ಪೀರ್ ಪಟೇಲ್ ಪಾಟೀಲ್, ಸೋಮಲಿಂಗ ಕಟಾವಿ, ಪಾಂಡು ಲೋನಾರಿ, ರಮೇಶ್ ಸಕ್ರಿ, ಶಿವಾನಂದ ಇಂಚಗಿರಿ, ಮಿಟ್ಟು ರಾಠೋಡ್, ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲದೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅರ್ಕೇರಿ ಬೆಡರಿ ವಸ್ತಿ ಸಂಪರ್ಕ ರಸ್ತೆ ಸುಧಾರಣೆ ಹಾಗೂ 44 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಳ ರಸ್ತೆ ಕಾಮಗಾರಿ ಮತ್ತು 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬರಡ್ಗಿ ಆಂಚಿನಾಳವರೆಗೆ ಮಧ್ಯ ಹಳ್ಳದ ಪಕ್ಕದಲ್ಲಿರುವ ಏರಿಯಾ ಮೇಲೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಸುನೀಲ್ ಗೌಡ ಪಾಟೀಲ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಎಇ ರಾಜು ಮಂಜುದಾರ್, ಗುತ್ತಿಗೆದಾರರಾದ ಜಿಜಿ ಸಲ್ಗಾರ್, ವೈಬಿ ಪಟೇಲ್, ಕೆಜಿ ಪಾಟೀಲ್ ಉಪಸ್ಥಿತರಿದ್ದರು.
ದೇವರಹುಂಡಿಯಲ್ಲಿ ಹಣದ ಬದಲು ವಿರೋಧಿಗಳ ನಾಶಕ್ಕೆ ಬೇಡಿಕೆ ಪತ್ರ ಹಾಕಿದ ಭಕ್ತರು ಹಾಗೂ ಚಿತ್ರ ವಿಚಿತ್ರ ಬೇಡಿಕೆಗಳನ್ನು ಬರೆದು ಹುಂಡಿಗೆ ಹಾಕಿದ ಭಕ್ತರು. ಹುಂಡಿ ತೆಗೆದು ಎಣಿಕೆ ಮಾಡುವಾಗ ಪತ್ರ ಕಂಡು ಕಂದಾಯ ಅಧಿಕಾರಿಗಳು ಹಾಗೂ ದೇವಸ್ಥಾನ ಕಮಿಟಿ ಬೆಚ್ಚಿಬಿದ್ದ ಘಟನೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲ್ಗೂರು ಗ್ರಾಮದಲ್ಲಿ ನಡೆದಿದೆ. ದೇವರಹುಂಡಿಯಲ್ಲಿ ಹಣದ ಬದಲು ವಿರೋಧಿಗಳ ನಾಶಕ್ಕೆ ಬೇಡಿಕೆ ಪತ್ರ ಹಾಕಿದ ಭಕ್ತರು, ಚಿತ್ರ ವಿಚಿತ್ರ ಬೇಡಿಕೆಗಳನ್ನು ಬರೆದು ಹುಂಡಿಗೆ ಹಾಕಿದ ಭಕ್ತರು. ಹುಂಡಿ ತೆಗೆದು ಎಣಿಕೆ ಮಾಡುವಾಗ ಪತ್ರ ಕಂಡು ಕಂದಾಯ ಅಧಿಕಾರಿಗಳು ಹಾಗೂ ದೇವಸ್ಥಾನ ಕಮಿಟಿ ಬೆಚ್ಚಿಬಿದ್ದರು. ಸುಕ್ಷೇತ್ರ ಯಲ್ಗೂರು ದೇವಸ್ಥಾನದ ಕಾಣಿಕೆ ಹುಂಡಿಗೆಗಳಲ್ಲಿರುವ ಭಕ್ತರ ಪತ್ರಗಳನ್ನು ಬರೆದು ಗ್ರಾಮದ ಯಲ್ಗೂರೇಶ್ವರ ದೇವರ ಮೊರೆ ಹೋದ ಭಕ್ತರು, ನನಗೆ ಗಂಡು ಮಗು ಹುಟ್ಟಲಿ ತಂದೆ, ನಿನ್ನ ಸನ್ನಿಧಿಗೆ ಬಂದು ಜವಳದ ಕಾರ್ಯ ಮಾಡುವೆನು ಎಂದು ಪತ್ರ ಬರೆದಿದ್ದಾರೆ. ನಮಗೆ ಕೆಲವರು ಶತ್ರುಗಳಾಗಿ ಕಾಡುತ್ತಿದ್ದಾರೆ, ಅವರಿಗೆ ಕಣಿಯಾಗಿ ಕಾಡಬೇಕಿದೆ. ಅವರು ನಮ್ಮ ತಂಟೆಗೆ ಬರಬಾರದು, ನಮ್ಮ ಕಟ್ಟೆ ಮೇಲೆ ಸಾಮಾನುಗಳನ್ನು ಇಡಬಾರದು. ಹನುಮಂತೇಶ, ನೀನು ಅವರಿಗೆ ಕಾಡಬೇಕು ಬೇಡಿಕೆ ಪತ್ರದಲ್ಲಿ ಎಂದು 4 ಹೆಸರು ಬರೆದು ಭಕ್ತರು, ಕಂದಾಯ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಸೇರಿದಂತೆ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಮತ್ತು ಸದಸ್ಯರಿಂದ ಎಣಿಕೆ ಕಾರ್ಯ ನಡೆಯಿತು. ಸಿಂದಗಿ ತಾಲೂಕಿನಲ್ಲಿ 5615 ಶಾಲಾ ಮಕ್ಕಳ ಸೈಕಲ್ಗಳು ಆಗಿದ್ದವು. ಇದೀಗ ಕಳುವಾದ ಸೈಕಲ್ಗಳನ್ನು ಮರುಪಡೆದು ರಿಪೇರಿ ಮಾಡಿ ಶಾಲಾ ಮಕ್ಕಳಿಗೆ ಕೊಡಲಾಗುವುದು. ಸಿಂದಗಿ ತಾಲೂಕಿನ 5615 ಶಾಲಾ ಮಕ್ಕಳ ಸೈಕಲ್ಗಳು ಆಗಿದ್ದವು. ಇದೀಗ ಅವುಗಳನ್ನು ಮರುಪಡೆದು ರಿಪೇರಿ ಮಾಡಿ ಶಾಲಾ ಮಕ್ಕಳಿಗೆ ಕೊಡಲಾಗುವುದು. ಯಾವುದೇ ರೀತಿ ತೊಂದರೆಯಾಗದಂತೆ ಸೈಕಲ್ಗಳನ್ನು ಮಕ್ಕಳಿಗೆ ಕೊಡಲಾಗುವುದು. ಡ್ಯಾಮೇಜ್ ಆದ ಸೈಕಲ್ಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಸೈಕಲ್ಗಳನ್ನು ಮಕ್ಕಳಿಗೆ ನೀಡಲಾಗುವುದು. ಸಿಂದಗಿ ತಾಲೂಕು 5615 ಸೈಕಲ್ ರೀ ಡೆಲಿವರಿ ಮಾಡದ. ಇನ್ನೊಂದು 2 ದಿನ ಡೆಲಿವರಿ ಕಂಪ್ಲೀಟ್ ಮಾಡ್ತದೆ. ಎಲ್ಲ ಸೈಕಲ್ ತುಡು ಮಾಡ್ಯಾರ. 2 ದಿನ 2 ತಿಂಗಳ ಮ್ಯಾಗಿಂದ ಗೌರ್ಮೆಂಟ್ ಸ್ಟ್ರೈಕ್ ಇತ್ತು. ಈಗ ಹೊಳೆಲ್ಲ ಹಾಕೋದನ್ನ ಸರಿಪಡಿಸಿದ್ರೆ ಎಲ್ಲ ಸೈಕಲ್ ಧೂಳು ಕೂತ ಎಲ್ಲ ಕ್ಲೀನ್ ಮಾಡ್ಕೇಸಿದ್ರೆ ಹೊಳೆ ಡೆಲಿವರಿ ಮಾಡತ್ತೆ. ಯಾವುದು ಮಕ್ಕಳಿಗೆ ಏನು ಸ್ಕೂಲ್ನಾಗ ಏನು ತೊಂದರೆ ಇಲ್ಲಾರ ಡೆಲಿವರಿ ಮಾಡೋದು. ಅವ್ರು ಬಿ ಎಸ್ ಇಂಥ ಸ್ಕೂಲ್ ಕೊಟ್ಟಾರ. ಇದೇ ಸ್ಕೂಲ್ನಾಗೆ ಹ್ಞೂ ಸರ್. ಈಗ ಏನು ಡ್ಯಾಮೇಜ್ ಆದ ಸೈಕಲ್ ತೆಗೆಸಿದ್ರೆ ಮತ್ತೆ ಹೊಸ ಸೈಕಲ್ ಎಡಿಷನಲ್ ಕಂಪ್ನಿ ತರಿಸಿದ್ರೆ ಚಲೋ ಸೈಕಲ್ ಕೊಡ್ತಾ ಇದೆ. ಅದೆಲ್ಲ ಆ ಕಡೆ ಸೈಡ್ ಅದು ಏನು ಅವೇನು ಮಾಡಿದ್ವಿ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರಿಂದ ಸರ್ಕಾರಿ ಬಸ್ನಲ್ಲಿ ಅಧಿಕಾರಿಗಳೊಂದಿಗೆ ನಗರದಲ್ಲಿ ಸಂಚಾರ, ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತೆ ಶಾಸಕ ಅಧಿಕಾರಿಗಳಿಗೆ ಸೂಚನೆ. ತಮ್ಮ ಮನೆ ರಸ್ತೆಯಲ್ಲಿ ದುರಸ್ತಿ ಮಾಡಿದ ಸಚಿವ ಜಿಗ್ಜಿಂಗಿ ವಿರುದ್ಧ ಸುಪ್ರೀಂಕೋರ್ಟ್ ಪಾಟೀಲ್ ವಾಗ್ದಾಳಿ. ದೇವರಹುಂಡಿಯಲ್ಲಿ ಹಣದ ಬದಲು ವಿರೋಧಿಗಳ ನಾಶಕ್ಕೆ ಬೇಡಿಕೆ ಪತ್ರ ಹಾಕಿದ ಭಕ್ತರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲ್ಗೂರು ಗ್ರಾಮದಲ್ಲಿ ಘಟನೆ. ಸಿಂದಗಿ ತಾಲೂಕಿನಲ್ಲಿ 5615 ಶಾಲಾ ಮಕ್ಕಳ ಸೈಕಲ್ ಕಳುವಾದ ಸೈಕಲ್ಗಳನ್ನು ಮರುಪಡೆದು ರಿಪೇರಿ ಮಾಡಿ ಶಾಲಾ ಮಕ್ಕಳಿಗೆ ಹಂಚಿಕೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.